गुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय विदताय नमो नमस्ते। श्री गुरुभ्यो नमः। हरि ओम्। ಹದಿನೈದನೇ ಶ್ಲೋಕ. ಬ್ರಹ್ಮಾದಿಕಶ್ಚ ದೇವೇಭ್ಯಃ ಶೇಷರುದ್ರಾದಪೀರಿತಃ ಪ್ರಿಯಶ್ಚ ವಿಷ್ಣೋಃ ಸರ್ವೇಭ್ಯಃ ಇತಿ ಭೀಮನಿದರ್ಶನಾತ್. ಹಿಂದೆ ಹೇಳಿದಂತೆ ಆ ಜೀವೋತ್ತಮರಾದಂತಹ ಭೀಮಸೇನ ದೇವರ ಅಂದರೆ ಜೀವೋತ್ತಮರಾದ ಬ್ರಹ್ಮದೇವರು ಏನಾಗಿದ್ದಾರೆ ಅಂತಂದ್ರೆ ಜೀವರಾಶಿಗಳಲ್ಲಿ ಶ್ರೇಷ್ಠರಾಗಿದ್ದಾರೆ. ಅಂದ್ರೆ ಜೀವೋತ್ತಮತ್ವವನ್ನ ತಿಳಿಸುವುದು ಒಂದು ಪ್ರಮೇಯ. ಹಿಂದೆ ಹೇಳಿದ್ರು ಮಹಾಭಾರತ ಯಾಕೆ ಶ್ರೇಷ್ಠ ಅಂತಂದ್ರೆ ಆ ಮಹಾಭಾರತ ಪ್ರತಿಯೊಂದು ಪ್ರಮೇಯಗಳನ್ನು ಕೂಡ ದೃಷ್ಟಾಂತ ನಿದರ್ಶನ ಪೂರ್ವಕವಾಗಿ ಸಾರ್ತಾ ಇದೆ, ತಿಳಿಸಿಕೊಡ್ತಾ ಇದೆ. ಹಾಗಾಗಿ ಮಹತ್ವಾಚ್ಚ ಭಾರವತ್ವಾಚ್ಚ ಮಹಾಭಾರತ ಮಿತ್ಯುಚ್ಯತೆ ಅಂತ ಹೇಳಿದ್ದು ಸರಿಯಾದ ಅರ್ಥ, ಸಾರ್ಥಕ ಅಂತ. ಹಾಗಾದರೆ ಆ ಜೀವೋತ್ತಮತ್ವ ಎಂಬಂತಹ ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ಮತ್ತು ವಾಯುದೇವರ ಜೀವೋತ್ತಮತ್ವ ಏನಿದೆ ಅದು ಒಂದು ಪ್ರಮೇಯ. ಅದು ಈ ಮಹಾಭಾರತದಲ್ಲಿ ದೃಷ್ಟಾಂತ ಪೂರ್ವಕವಾಗಿ ತಿಳಿಸಿಕೊಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ ಆ ಭೀಮಸೇನ ದೇವರೇನಾಗಿದ್ದಾರೆ ಅಂತಂದ್ರೆ ರುದ್ರದೇವರ ಅವತಾರ. ಯಾರು ಅಂತಂದ್ರೆ ಅಶ್ವತ್ಥಾಮಾಚಾರ್ಯರು. ಅಶ್ವತ್ಥಾಮಾಚಾರ್ಯರನ್ನ ಭೀಮಸೇನ ದೇವರು ಸೋಲಿಸಿ ಮತ್ತೆ ಅವಮಾನವನ್ನ ಮಾಡಿದ್ದಾರೆ. ಹಾಗಾದ್ರೆ ಏನ್ ಗೊತ್ತಾಯ್ತು? ರುದ್ರದೇವರ ಅವತಾರರಾದ ಅಶ್ವತ್ಥಾಮಾಚಾರ್ಯರ ಗಿಂತಲೂ ಕೂಡ ವಾಯುದೇವರ ಅವತಾರರಾದ ಭೀಮಸೇನ ದೇವರು ಶ್ರೇಷ್ಠರಾಗಿದ್ದಾರೆ ಅಂತ ತಿಳಿದು ಬರುತ್ತೆ. ಮತ್ತೆ ಶೇಷಾತ್ ಅಂತಂದ್ರೆ ಶೇಷ ದೇವರ ಅವತಾರ ಅದು ಬಲರಾಮ ದೇವರು. ಹಾಗಾದರೆ ಬಲರಾಮ ದೇವರಕ್ಕಿಂತ ಬಲಿಷ್ಠರು ಭೀಮಸೇನ ದೇವರು. ಅದು ಹೇಗೆ ಅಂತಂದ್ರೆ ಬಲರಾಮ ದೇವರು ಕೊಲ್ಲಲಾಗದೇ ಇರುವಂತಹ, ಸಂಹಾರ ಮಾಡಲಾಗದೇ ಇರುವಂತಹ ಜರಾಸಂಧನನ್ನ ಭೀಮಸೇನ ದೇವರು ಸಂಹಾರ ಮಾಡಿದ್ದಾರೆ. ಅದಕ್ಕೆ ಒಂದು 17 ಬಾರಿ ಜರಾಸಂಧ ತಪ್ಪಿಸ್ಕೊಂಡಿರ್ತಾನೆ. ಅಂದ್ರೆ ಅವರು ಸಂಹಾರ ಮಾಡ್ಲಿಕ್ಕೆ ಸಾಧ್ಯ ಆಗಿರಲ್ಲ ಬಲರಾಮ ದೇವರಿಗೆ. 5 ಬಲಿಷ್ಠರಲ್ಲಿ ಬಲರಾಮ ದೇವರು ಒಬ್ಬರು. ಆದರೆ ಆ 5ರಲ್ಲಿ ಯಾರು ಬಲಿಷ್ಠತಮರು ಅಂತಂದ್ರೆ ಭೀಮಸೇನ ದೇವರು ಅಂತ. ಹಾಗಾದರೆ ಆ ಜರಾಸಂಧನೂ ಕೂಡ ಅದರಲ್ಲಿ ಬರ್ತಾನೆ. ಹಾಗಾದರೆ ಆ ಜರಾಸಂಧ ಭೀಮಸೇನ ದೇವರಿಂದ ಹತನಾದ ಅಂತಂದ್ರೆ ಏನ್ ಗೊತ್ತಾಗತ್ತೆ ಅಂದ್ರೆ ಬಲರಾಮ ದೇವರಕ್ಕಿಂತಲೂ ಅಂದ್ರೆ ಶೇಷಾವತಾರಿಗಳಾದ ಬಲರಾಮ ದೇವರಕ್ಕಿಂತಲೂ ಭೀಮಸೇನ ದೇವರು ದೊಡ್ಡವರು ಅಂತನ್ನೋ ತಿಳಿದು ಬರುತ್ತೆ. ಇದು ಒಂದು ನಿದರ್ಶನ. ಮತ್ತೆ ಆ ಪ್ರಸಿದ್ಧವಾದದ್ದು ಇಂದ್ರಾವತಾರಿಯಾದ ಅರ್ಜುನಕ್ಕಿಂತ ಆ ಭೀಮಸೇನ ದೇವರು ಜ್ಯೇಷ್ಠರು ಹಾಗೂ ಶ್ರೇಷ್ಠರು, ಅದಂತೂ ನಿರ್ವಿವಾದ. ಹಾಗಾಗಿ ಇದರಿಂದ ಏನು ಗೊತ್ತಾಗತ್ತೆ ಅಂತಂದ್ರೆ ಈ ಎಲ್ಲ ಕಾರಣಗಳಿಂದ ಅಂದ್ರೆ ಎಲ್ಲ ದೇವತೆಗಳಿಗಿಂತ ಎಲ್ಲ ಜೀವರಕ್ಕಿಂತ ಭೀಮಸೇನ ದೇವರು ಅರ್ಥಾತ್ ವಾಯುದೇವರು ಬ್ರಹ್ಮದೇವರು ಶ್ರೇಷ್ಠರಾಗಿದ್ದರಿಂದಲೇನೆ ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದರು ಅಂತ ಈ ಒಂದು ಅಂದ್ರೆ ಪೂರ್ಣಾನುಗ್ರಹ ಪಾತ್ರರು ಅಂತಂದ್ರೆ ಸಹಭೋಗವನ್ನ ಭಗವಂತ ಯಾಕೆ ಕೊಟ್ಟಿದ್ದು ಅಂದ್ರೆ ಸುಮ್ಮನೆ ಅಲ್ಲ. ಇಷ್ಟೆಲ್ಲ ಬಲ ಮತ್ತು ಜ್ಞಾನ ಭಕ್ತಿ ಇವೆಲ್ಲ ಇದ್ದದ್ದಕ್ಕೆ ಭಗವಂತ ಸಹಭೋಗವನ್ನ ಕೊಟ್ಟಿದ್ದು, ಅಂದ್ರೆ ಚತುರ್ಮುಖ ಬ್ರಹ್ಮ ಪದವಿಯನ್ನ ಕೊಟ್ಟಿದ್ದು. ಹಾಗಾಗಿ ಈ ಪ್ರಮೇಯವನ್ನ ಈ ಮಹಾಭಾರತದಲ್ಲಿ ಇದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಒಂದು ವಿಷಯವನ್ನ ಜನಾರ್ದನ ಭಟ್ಟರ ವ್ಯಾಖ್ಯಾನದಲ್ಲಿ ಹೇಳಲ್ಪಟ್ಟ ವಿಶೇಷ ಅಂಶ
ಅದು ಏನು ಅಂತಂದ್ರೆ, ಇಲ್ಲಿ ಯಾರ್ಯಾರನ್ನು ತಕ್ಕೊಂಡಿದ್ದಾರೆ ಅಂತಂದ್ರೆ ಶೇಷದೇವರು, ರುದ್ರದೇವರು ಮತ್ತು ಇಂದ್ರದೇವರು. ಇವರಕ್ಕಿಂತ ಉತ್ತಮ ಅಂತ ಇಲ್ಲಿ ಭೀಮಸೇನ ದೇವರನ್ನ ಹೇಳಿದೆ. ಆದರೆ ಗರುಡ ದೇವರನ್ನ ಸೇರಿಸಿಲ್ಲ. ಹಾಗಾದರೆ ಭೀಮಸೇನ ದೇವರಕ್ಕಿಂತ, ವಾಯುದೇವರಿಗಿಂತ, ಚತುರ್ಮುಖ ಬ್ರಹ್ಮದೇವರಿಗಿಂತ ಗರುಡ ದೇವರೇನಾದ್ರೂ ಉತ್ತಮನ ಅಂದ್ರೆ ಇಲ್ಲ. ಆಚಾರ್ಯ ಯಾಕೆ ಹೇಳಿದ? ಮತ್ತೆ ಹೇಳ್ಬೇಕಾಗಿತ್ತಲ್ಲ, ಗರುಡನಕ್ಕಿಂತ ಭೀಮಸೇನ ದೇವರು ಉತ್ತಮ ಅಂತ ವೇದವ್ಯಾಸ ದೇವರಾದ್ರೂ ಮಹಾಭಾರತದಲ್ಲಿ ತೋರಿಸ್ಕೊಡ್ಬೇಕಾಗಿತ್ತು. ಇಲ್ಲ ಹೇಳ್ಬೇಕಾಗಿತ್ತಲ್ಲ ಅಂತಂದ್ರೆ, ಗರುಡ ದೇವರಿಗೆ ಅವತಾರ ಇಲ್ಲ, ಆದ್ದರಿಂದ ಇಲ್ಲಿ ಆಚಾರ ಸ್ವೀಕಾರ ಮಾಡಿ. ಯಾಕೆಂದ್ರೆ ಅವತಾರ ಸಂದರ್ಭದಲ್ಲಿ ಕೊಡ್ತಿರುವಂತಹ ನಿರ್ಣಯ ಅಥವಾ ಅವತಾರದೇ ಕಥಾ ಪ್ರಸಂಗ ಇರುವಂತಹ ಮಹಾಭಾರತ. ಹಾಗಾಗಿ ಅಲ್ಲಿ ವೇದವ್ಯಾಸ ದೇವರು, ಭಗವಾನ್ ವೇದವ್ಯಾಸ ದೇವರು ಅದನ್ನ ನಿರೂಪಣೆಯನ್ನ ಮಾಡಲಿಲ್ಲ. ಹಾಗಾಗಿ ಅಲ್ಲಿ ಅವತಾರ ಪ್ರಸಕ್ತಿ ಇಲ್ಲದೆ ಇರುವುದರಿಂದ ಆಚಾರ್ಯ ಅದನ್ನ ಗರುಡ ದೇವರನ್ನ ಇಲ್ಲಿ ಗ್ರಹಣೆಯನ್ನ ಮಾಡಲಿಲ್ಲ. ತಾವತ ಗರುಡ ದೇವರಕ್ಕಿಂತ ಭೀಮಸೇನ ದೇವರು ಚಿಕ್ಕವರು ಅಂತ ಸರ್ವತಾ ತಿಳಿಬಾರದು. ಭೀಮಸೇನ ದೇವರು ಗರುಡ ರುದ್ರ ಶೇಷನಕ್ಕಿಂತ ಬಹಳ ಉತ್ತಮರು ಅನ್ನೋದು ಏನು ಶ್ರುತಿ ಸಮ್ಮತವಾಗಿದೆ, ಶ್ರುತಿ ನಿರ್ಣೀತವಾಗಿದೆ. ಅದನ್ನ ಇಲ್ಲಿಗೂ ಇಟ್ಕೋಬೇಕು ಅಂತ ಜನಾರ್ದನ ಭಟ್ಟರು ತಿಳಿಸಿಕೊಡ್ತಾರೆ. ಇನ್ನು 16ನೇ ಶ್ಲೋಕ. ಭೂಭಾರಹರಣೆ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿಃ ಪ್ರಧಾನಾಂಗಂ ಹಿ ಮಾರುತಿಃ ಮಗಧಾದಿವದಾದೇವ ಮಾಘಧಾದಿವದಾದೇವ ದುರ್ಯೋಧನವಧಾದಪಿ ನೋಡಿ ಹೇಳಿ. ಆ ಭೀಮಸೇನ ದೇವರ ಹೇಗೆ ಹರಿಸರ್ವೋತ್ತಮತ್ವ ಹಿಂದೆ ಪ್ರಥಮಾಧ್ಯಾಯದಲ್ಲಿ ಬಂದಿದೆ. ಗುರುಗಳು ಮತ್ತು ವಾಯುದೇವರ ಒಂದು ಅನುಗ್ರಹ ಸಾಮರ್ಥ್ಯ ಏನು, ಅಥವಾ ಚತುರ್ಮುಖ ಬ್ರಹ್ಮದೇವರ ಸಾಮರ್ಥ್ಯ ಏನು. ಬರೀ ಭಗವಂತನ ಪ್ರಸಾದ ಆದರೆ, ಅವನ ಅನುಗ್ರಹ ಆದರೆ ಮೋಕ್ಷ ಆಗೋದಲ್ಲ. ಬ್ರಹ್ಮದೇವರ, ವಾಯುದೇವರ ಅನುಗ್ರಹ, ಪ್ರಸಾದ, ಆಶೀರ್ವಾದ ಅವು ಕೂಡ ಬೇಕು. ಹೇಗೆ ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ತೇವೋ ಹಾಗೆ ಬ್ರಹ್ಮದೇವರು, ವಾಯುದೇವರು, ಶ್ರೀಮದಾಚಾರ್ಯರಲ್ಲಿ ಭಕ್ತಿ ಮತ್ತೆ ನಿಷ್ಠೆಯನ್ನ ಹೊಂದಿರಬೇಕು. ಹಾಗಾಗಿ ಇಲ್ಲಿ ಅದನ್ನ ತಿಳಿಸಿಕೊಡ್ತಾರೆ ಸಾಕಷ್ಟು ವಿಸ್ತಾರವಾಗಿ. ಯಾಕೆ ಅಂತಂದ್ರೆ, ಒಂದು ರೀತಿಯಲ್ಲಿ ನಾವು ಮಹಾಭಾರತವನ್ನ ಅವಲೋಕಿಸಿದರೆ ಭೀಮಸೇನ ದೇವರನ್ನ ಹೇಗೆ ಭಗವಂತನನ್ನ ಸುತ್ತ ಮಹಾಭಾರತವು ನಿಂತಿದೆಯೋ, ಹೆಣೆಯಲ್ಪಟ್ಟಿದೆಯೋ, ಅಂತೆಯೇ ಭೀಮಸೇನ ದೇವರ ಸುತ್ತವೂ ಕೂಡ ಕಥೆ ಇದೆ. ಹಾಗಾಗಿ ಏಕೆಂತಂದ್ರೆ ನಾವು ಲೌಕಿಕವಾಗಿ ನಾವು ನಾಟಕದಲ್ಲಾಗ್ಬೋದು, ಚಿತ್ರದಲ್ಲಾಗ್ಬೋದು, ಅಂದ್ರೆ ಯಾರು ಶ್ರೇಷ್ಠ ಅಂತಂದ್ರೆ, ಯಾರು ನಾಯಕ ಅಂತ ಕರ್ಸ್ಕೊಂತಾರೆ ಅಂತಂದ್ರೆ, ಯಾರು ಪ್ರಧಾನವಾದಂತಹ ಖಳನಾಯಕನನ್ನ ಕೊಲ್ತಾನೆ ಅವನೇ ನಾಯಕ ಅಲ್ವಾ? ಅದನ್ನೇ ಇಲ್ಲಿ ಆಚಾರ್ಯರು ಹೇಳ್ತಾರೆ. ಆ ಒಂದು ದೃಷ್ಟಿಯಿಂದ ನಾವಿಲ್ಲಿ ಕಾಣಬಹುದು. ಏನು ಅಂತಂದ್ರೆ, ಭೂಭಾರ ಹರಣೆ, ಭಗವಂತನ ಭಕ್ತರ ಉದ್ಧಾರ ಮಾಡಬೇಕು ಅನ್ನುವಂತಹ ಏನು ಸಂಕಲ್ಪ ಇದೆ, ಭಕ್ತರ ರಕ್ಷಣೆ, ಶಿಷ್ಟ ರಕ್ಷಣೆ, ದುಷ್ಟ ಶಿಕ್ಷಣ ಅನ್ನೋದೇನೋ ಒಂದು ಸಂಕಲ್ಪ ಯೋಜನೆ ಇದೆ. ಅದರಲ್ಲಿ ಯಾರು ಪ್ರಧಾನ ಅಂದ್ರೆ ಭಗವಂತ ಸ್ವಯಂ ತಾನು ಮಾಡ್ತಾನೆ. ಮತ್ತೆ ಉಳಿದಂತಹ ಬೇರೆ ಜನರನ್ನ ಕೊಲ್ಬೇಕಲ್ಲ, ಎಲ್ಲವೂ ಕೂಡ ಪ್ರಧಾನಮಂತ್ರಿಗಳೇ ಮಾಡೋದಿಲ್ಲ. ಅವರು ಒಂದ್ ಸ್ವಲ್ಪ ಮಾಡ್ತಾರೆ, ಜೊತೆಗೆ ಬೇರೆಯವರು ಕೂಡ ಕೆಲಸಕ್ಕೆ ಅವಕಾಶವನ್ನ ಕೊಡ್ತಾರೆ. ಹೇಗೋ ಹಾಗೆ ಆ ಭಗವಂತನ ಕೈಂಕರ್ಯ ಸೇವೆಗೆ ಎಲ್ಲ ದೇವತೆಗಳು, ದೇವಾನುದೇವತೆಗಳಿಗೂ ಕೂಡ ಅವಕಾಶ ಸಿಗತ್ತೆ. ಮುಚುಕುಂದನಿಗೂ ಕೂಡ, ಆ ದೇವತೆ ಅಲ್ಲದಂತಹ ಮುಚುಕುಂದನಿಗೂ ಕೂಡ ಅವಕಾಶಗಳು ಸಿಕ್ಕಿವೆ. ಹಾಗೆ ಅದು ಭಗವಂತನ ಕೈಲಿ ಆಗಲ್ಲ ಅಂತಲ್ಲ, ಅವರ ಸೇವೆಯನ್ನ ಮಾಡಿಸಿ ಅದಕ್ಕೆ ಫಲವನ್ನ ಕೊಟ್ಟು ಮೋಕ್ಷಕ್ಕೆ ಕರ್ಕೊಡುವಂತಹ ಯೋಜನೆ ಭಗವಂತದ್ದೇನ್ರಿ. ಭಗವಂತನಿಗೆ ಸಂಹಾರ ಮಾಡ್ಲಿಕ್ಕೆ ಆಗೋದಿಲ್ವಾ? ಬೇರೆಯವ್ರ ಕೈಲಿ ಮಾಡಿಸ್ಬೇಕಾ ಅಥವಾ ಬೇರೆಯವ್ರು ಮಾಡ್ಬೇಕಂದ್ರೆ ಎಲ್ಲವನ್ನು ಭಗವಂತ ಮಾಡ್ಲಿಕ್ಕೆ ಸಮರ್ಥ. ಆದರೆ ಒಂದು ಅನ್ನೋದು ಕೊಡ್ಬೇಕಲ್ಲ, ಕೆಲಸ ಮಾಡ್ಲಿಲ್ಲ ಸುಮ್ಮನೆ ಕಟ್ಟೆ ಕೊಟ್ಟಂತ ಆಗ್ಬಿಡುತ್ತೆ. ಹಾಗಾಗಿ ಅವ್ರ ಕೈಯಲ್ಲಿ ಸಾಧನೆಗೆ ಅವಕಾಶ ಮತ್ತು ಸಾಧನೆಯನ್ನ ಮಾಡಿಸಿ ಭಗವಂತ ಮೋಕ್ಷ ಕೊಡುವಂತಹ ಒಂದು ಕಾರ್ಯವೈಖರಿ. ಹಾಗಾಗಿ ಆ ಭಗವಂತ ಏನು ಭೂಭಾರ ಹರಣ ಮಾಡಬೇಕು ಅಂತ ಇದ್ದಾನಲ್ಲ, ಅದರಲ್ಲಿ ಯಾರ್ದು ಲೀಡರ್ಶಿಪ್? ಭಗವಂತ ಆದ ಮೇಲೆ ಅದನ್ನ ಯೋಜನೆಗಳನ್ನ ಸಿದ್ಧ ಮಾಡಿ ಮತ್ತೆ ಅದನ್ನ ಮುನ್ನಡೆಸಿಕೊಂಡು ಹೋಗೋರು ಯಾರು ಅಂತಂದ್ರೆ, ಅದಕ್ಕೆ ಆಚಾರ್ಯ ಹೇಳ್ತಾರೆ,
ಪ್ರಧಾನಾಂಗಂ ಹಿ ಮಾರುತಿ. ಅದರಲ್ಲಿ ಮುಖ್ಯವಾದಂತಹ ಪಾತ್ರವನ್ನ ವಹಿಸುವವರು ಭಗವಂತ ಮತ್ತು ಲಕ್ಷ್ಮೀದೇವಿ ಆದ ಮೇಲೆ ಮುಖ್ಯವಾದಂತಹ ಪಾತ್ರವನ್ನ ವಹಿಸುವವರು ಅದು ನಮ್ಮ ಮುಖ್ಯ ಪ್ರಾಣ ದೇವರು ಅಂತ ಹೇಳ್ತಾರೆ. ಅದು ಹೇಗೆ ಹೇಳ್ತೀರಾ? ನೀವು ಮುಖ್ಯ ಪ್ರಾಣ ದೇವರ ಅವತಾರ ಅಂತ ಆಗಿದ್ದರಿಂದ ಇಲ್ಲಿ ಬರೀ ಎಂಫಸೈಸ್ ಮುಖ್ಯ ಪ್ರಾಣ ದೇವರನ್ನ ಎಂಫಸೈಸ್ ಮಾಡ್ತಾ ಇದ್ದೀರಾ, ಬೇರೆ ಬೇರೆ ದೇವತೆಗಳನ್ನ ಅವಮಾನ ಮಾಡ್ತಾ ಇದ್ದೀರಾ, ಅಥವಾ ಬೇರೆ ದೇವತೆಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇಲ್ಲ. ಅದನ್ನ ನಿದರ್ಶನ ಪೂರ್ವಕವಾಗಿ ಇಲ್ಲಿ ಆಚಾರ್ಯರು ತೋರಿಸಿಕೊಡ್ತಾರೆ. ನಾನು ಹೇಳಿದ್ದಲ್ಲ ಹಿಂದೆ, ಕಥಾನಾಯಕ ಯಾರಾಗ್ತಾರೆ ಅಂದ್ರೆ ಯಾರು ಮುಖ್ಯವಾದಂತಹ ಖಳನಾಯಕನನ್ನ ಕೊಲ್ತಾರೋ ಅವರೇ ಕಥಾನಾಯಕರು. ಹೇಗೋ ಹಾಗೆ ಮಾಗಧ ಅಂದ್ರೆ ಜರಾಸಂಧ. ಆ ಜರಾಸಂಧನನ್ನ ಕೊಂದದ್ದು ಯಾರ ಕೈಯಲ್ಲೂ, ಯಾದವರ ಕೈಯಲ್ಲೂ ಕೊಲ್ಲಿಕ್ಕಾಗಿರ್ಲಿಲ್ಲ. ಅಂತಹ ಜರಾಸಂಧನನ್ನ ಕೊಂದದ್ದು ಭೀಮಸೇನ ದೇವರು. ಸೀಳಿ ಹಾಕಿದ್ರು. ಅಂತಹ ಬಲಾಢ್ಯರು ಭೀಮಸೇನ ದೇವರು. ಮತ್ತಷ್ಟೇ ಅಲ್ಲ, ಸ್ವಯಂ ಕಲಿ ಅವತಾರನಾದಂತಹ ದುರ್ಯೋಧನ, ಪಂಚಬಲಿಷ್ಠರಲ್ಲಿ ಅವನು ಕೂಡ ಒಬ್ಬ. ಅಂತಹ ದುರ್ಯೋಧನನ್ನ ಕೊಂದದ್ದು ಭೀಮಸೇನ ದೇವರು. ಅವನೇ ಮುಖ್ಯ ಖಳನಾಯಕ. ಬರೀ ಮಹಾಭಾರತದಲ್ಲ, ಜಗತ್ತಿನಲ್ಲೇ ಪ್ರಪಂಚದಲ್ಲೇ ಖಳನಾಯಕ. ಹಾಗಾಗಿ ಅಂತಹವನನ್ನ ಕೊಂದದ್ದು ಯಾರು ಅಂತಂದ್ರೆ ಭೀಮಸೇನ ದೇವರು. ಇದರಿಂದಲೇ ನಮಗೇನ್ ತಿಳಿದು ಬರುತ್ತೆ ಅಂತಂದ್ರೆ, ನಮಗೆ ತಿಳಿದು ಬರುವಂತದ್ದೇನು ಅಷ್ಟೇ ಅಲ್ಲ, ರಾಮಾಯಣದಲ್ಲೂ ಕೂಡ ಪ್ರಸಂಗ ಬರುತ್ತೆ. ಅಲ್ಲೂ ಕೂಡ ನಾವು ಇಲ್ಲಿ ಮಹಾಭಾರತ ಅಂತ ಅಷ್ಟೇ ಅಲ್ಲ, ರಾಮಾಯಣದಲ್ಲ ಆಗ್ಬಹುದು, ಅಲ್ಲೂ ಭೂಭಾರಹರಣ ಪ್ರಸಂಗ ಅನ್ನೋದು ಬಂದೇ ಬರುತ್ತೆ. ಅಲ್ಲಿ ಮತ್ತೆ ಪ್ರಧಾನ ಯಾಕೆ ಬರಲಿಲ್ಲ, ಬರೀ ಮಹಾಭಾರತದಷ್ಟೇ ತಗೊಂಡಲ್ಲ ಅಂತಂದ್ರೆ, ಅಲ್ಲಿ ಪ್ರಧಾನವಾದ ಖಳನಾಯಕರಿಬ್ರು, ಯಾರು? ರಾವಣ ಮತ್ತೆ ಕುಂಭಕರ್ಣ. ಹಾಗಾಗಿ ಅವರಿಬ್ಬರನ್ನೂ ಕೂಡ ಸ್ವಯಂ ಪ್ರಭು ಶ್ರೀರಾಮಚಂದ್ರ ಸಂಹಾರ ಮಾಡಿದ. ಅಲ್ಲಿ ಮತ್ತೆ ಮುಖ್ಯ ಪ್ರಾಣದೇವರು ಮಾಡ್ಲಿಲ್ವಲ್ಲ, ಮತ್ತೆ ಅಲ್ಲಿ ಪ್ರಧಾನ ಅಂಗತ್ವ ಹೇಗೆ ಮಾರುತಿಗೆ ಅಂತಂದ್ರೆ, ರಾವಣನ ಸಮಬಲ ಉಳ್ಳಂತಹ ಅಕ್ಷಕುಮಾರನ ಕೊಂದಿದ್ದಾರೆ ಮುಖ್ಯ ಪ್ರಾಣದೇವರು. ಅದರಿಂದ ನಮ್ಗೇನ್ ತಿಳಿದು ಅಲ್ಲೂ ಕೂಡ ರಾವಣನನ್ನ ಕೊಂದಿದ್ರು, ಮುಖ್ಯ ಖಳನಾಯಕನನ್ನ ಕೊಂದಿದ್ರು ಕೂಡ ಅವನ ಅಸೋಸಿಯೇಟ್ ಅನ್ನ ಕೊಂದಿದ್ದಾರೆ, ಮುಖ್ಯ ಪ್ರಾಣದೇವರು ಸಂಹಾರ ಮಾಡಿದ್ದಾರೆ. ಅಲ್ಲೂ ಕೂಡ ಪ್ರಧಾನ ಅಂಗತ್ವ ಅನ್ನೋದು ಮಾರುತಿಗೆ ಉಂಟೇ ಉಂಟು, ಅದನ್ನ ನಾವು ಮರಿಬಾರದು. ಹಾಗಾಗಿ ಇಲ್ಲಿ ಒಟ್ಟು ಹೇಳಿಕ್ ಬಂದದೇನು, ಆಚಾರ್ಯರು ಮುಖ್ಯ ಪ್ರಾಣದೇವರ ಅವತಾರ ಅಂತದ್ದಕ್ಕಾಗಿ ಅವರನ್ನ ಫೋಕಸ್ ಮಾಡ್ತಾ ಇರೋದಾಗ್ಲಿ, ಅವ್ರನ್ನ ಎಂಫಸೈಸ್ ಮಾಡ್ತಿರೋದಾಗ್ಲಿ, ತುಷ್ಟೀಕರಣ ಮಾಡ್ತಿರೋದಾಗ್ಲಿ ಅಲ್ಲ. ಇವೆಲ್ಲವೂ ಕೂಡ ಸರ್ವಜ್ಞರಾದಂತಹ ವೇದವ್ಯಾಸ ದೇವರಿಂದ ಪ್ರಣೀತವಾದಂತಹ ಗ್ರಂಥಗಳಲ್ಲಿ ಅಥವಾ ಸೃಷ್ಟಿಯಲ್ಲಿ ಇರುವಂತಹದ್ದೇ ತಥ್ಯವನ್ನೇ ಆಚಾರ್ಯರು ತೆಗೆದಿಡುತ್ತಾ ಇದ್ದಾರೆ ಹೊರತು, ತಥ್ಯವನ್ನ ವಸ್ತುಸ್ಥಿತಿಯನ್ನ ಹೇಳಿದಾಗ ಯಾರು ಕೂಡ ಅಫೆಂಡ್ ಆಗುವಂತಹ ಪ್ರಮೇಯ ಬರೋದಿಲ್ಲ. ಯಾಕಂದ್ರೆ ಇರೋ ಸತ್ಯವನ್ನ ಸಿಹಿಯಾಗಿದೆ, ಪಾಯಸ ಸಿಹಿಯಾಗಿದೆ, ಇದೇನ್ರಿ ಪಾಯಸ ಸಿಹಿಯಾಗಿದೆ ಅಂತಂದಾಗ ಗೊಜ್ಜು ಕಹಿಯಾಗಿದೆ ಅಂತಂದಾಗ ಆಯ್ತಾ ಅಂತಾರೆ? ಇಲ್ಲ, ಅದವರ ಸ್ವಭಾವ ಹೇಗಿದೆ, ಗೊಜ್ಜು ಕಹಿಯಾಗಿರತ್ತೆ, ಹುಳಿಯಾಗಿರತ್ತೆ, ಚಿತ್ರಾನ್ನ ಮತ್ತೆ ಖಾರವಾಗಿ ಹುಳಿಯಾಗಿರತ್ತೆ, ಉಪ್ಪಾಗಿರತ್ತೆ. ಹಂಗ ಸಕ್ಕರೆ ಸಿಹಿಯಾಗಿದೆ ಅಂದ ತಕ್ಷಣ ಬೇರೆಯದು ಹಾಗಲ್ಲ. ಅವರವರ ಆ ವಸ್ತುಗಳ ಸ್ವರೂಪ ಏನಿದೆಯೋ ಅದನ್ನ ಹೇಳ್ತಾ ಇದ್ದೇವೆ ಹೊರತು, ಯಾರನ್ನು ಕೂಡ ಅದರಿಂದ ವಸ್ತು ಸ್ವರೂಪವನ್ನು ಹೇಳಿದಾಗ ಇನ್ನೊಬ್ಬರು ಅದನ್ನ ಹೀಯಾಳಿಸಿದ್ದಾರೆ ಅಂತ ಅದನ್ನ ತೆಗೆದುಕೊಳ್ಬಾರದು ಅಂತ ಈ ಪ್ರಸಂಗದಲ್ಲಿ ನಾವು ಮನಗಾಣಬೇಕು. ಮತ್ತೆ ಮುಂದೆ 17ನೆಯ ಒಂದು ಶ್ಲೋಕ. ಯೋಯ ಏವ ಬಲಶ್ಚೇಷ್ಟಃ ಯೋಯ ಏವ ಬಲಜ್ಯೇಷ್ಠಃ ಕ್ಷತ್ರಿಯೇಷು ಸ ಉತ್ತಮಃ ಕ್ಷತ್ರಿಯೇಷು ಸ ಉತ್ತಮಃ ಅಂಗಂ ಚೇತ್ ವಿಷ್ಣು ಕಾರ್ಯೇಷು ಅಂಗಂ ಚೇತ್ ವಿಷ್ಣು ಕಾರ್ಯೇಷು ತದ್ಭಕ್ತೈವ ನ ಚಾನ್ಯಥಾ ತದ್ಭಕ್ತೈವ ನ ಚಾನ್ಯಥಾ. ಒಂದು ನಿಯಮವನ್ನ ಇಲ್ಲಿ ಹೇಳ್ತಾರೆ. ಯಾರು ಕ್ಷತ್ರಿಯರಲ್ಲಿ ಬಲಜ್ಯೇಷ್ಠರಾಗ ಅಧಿಕ ಬಲವಂತರಾಗಿದ್ದಾರೆ, ಬಲಿಷ್ಠತಮರಾಗಿದ್ದಾರೆ, ಅವರಲ್ಲಿ ಶ್ರೇಷ್ಠತೆ ಅಂತ. ಅವರಲ್ಲಿ ಏನೇನತ್ತೆ ಅಂತಂದ್ರೆ ಮತ್ತಷ್ಟೇ ಅಲ್ಲ, ಅವರು ಬಲ ಉಳ್ಳದ್ದರಿಂದ ಏನು ಅಂತಂದ್ರೆ ಪ್ರಧಾನಾಂಗತ್ವ, ಅವರಿಗೆ ಹೆಚ್ಚು ಭಾರ ಆ ಭೂಭಾರ ಹಣದಲ್ಲಿ, ಮತ್ತು ಅಷ್ಟೇ ಫಲ, ಕೆಲಸಕ್ಕೆ ತಕ್ಕಂತೆ ಸಂಬಳ ಅಂತ ಹೇಳಿದಾರಲ್ಲ. ಮತ್ತೆ ಬರೀ ಬಲಿಷ್ಠತೆ ಬಲ ಇದೆ ಅಂತ ಮಾತ್ರಕ್ಕೆಲ್ಲ, ಭಕ್ತಿ ಮತ್ತು ಶ್ರದ್ಧೆ, ವಿಷ್ಣು ಭಕ್ತಿ, ಅದರಿಂದ ಅಲ್ಲಿ ಮಾಡಬೇಕು ಕೆಲಸ.
ಅಂದ್ರೆ ವಿಷ್ಣುವಿನ ಭಗವಂತನ ಏನು ಕಾರ್ಯಯೋಜನೆಗಳಿದೆ, ಭೂಭಾರಹರಣವೇ ಆಗ್ಬೋದು, ಏನೇ ಆಗ್ಬೋದು, ಅದರಲ್ಲಿ ಯಾರು ಹೆಚ್ಚು ಭಕ್ತಿಯಿಂದ ಶ್ರದ್ಧೆಯಿಂದ ಜ್ಞಾನ ಭಕ್ತಿಗಳಿಂದ ಅಲ್ಲಿ ಸೇವೆಯನ್ನ ಸಲ್ಲಿಸ್ತಾರೆ ಅವರಿಗೆ ಹೆಚ್ಚು ಪ್ರಾಧಾನ್ಯತೆ ಅಂತ. ಹಾಗಾಗಿ ಭೀಮಸೇನ ದೇವರು, ನಾವು ಅದನ್ನು ಕೇಳಿದ್ದೇವೆ, ಆ ಇವು ಜರಾಸಂಧನ ಸಂಹಾರ ವಧೆಯಲ್ಲಾಗ್ಬೋದು ಅಥವಾ ದುಶ್ಯಾಸನ ಸಂಹಾರ, ಅದನ್ನಂತೂ ಜಗನ್ನಾಥ ದಾಸ ಹೇಳ್ತಾರೆ, ನರಸಿಂಹ ದೇವರಿಗೆ ಮನ್ಯು ಸೂಕ್ತ ದ್ರಷ್ಟಾರರು ಒಂದರ್ಥದಲ್ಲಿ ಭೀಮಸೇನ ದೇವರು. ಆ ಮನ್ಯು ಸೂಕ್ತ ದುಶ್ಯಾಸನನ ರಕ್ತವ ಪಾರಣೆಯನ್ನ ಮಾಡಬೇಕಾದ್ರೆ ಆ ಮನ್ಯು ಸೂಕ್ತವನ್ನ ಹೇಳಿ ರಕ್ತ ಪಾನವನ್ನ ಮಾಡಿದ್ದು. ಹಾಗಾಗಿ ಅದೇನು ಭಗವಂತನ ಅನುಸಂಧಾನ, ಇವೆಲ್ಲ ಭಗವಂತನ ಪೂಜಾ ಕೈಂಕರ್ಯ ಅನ್ನುವಂತಹ ಅನುಸಂಧಾನದಿಂದ ಮತ್ತು ಇವರು ಭೀಮಸೇನ ದೇವರು ಮಾಡಿದ್ದು. ಹಾಗಾಗಿ ಅವರಲ್ಲಿ ಫಲಶ್ರೇಷ್ಠತ್ವನೂ ಉಂಟು, ಜ್ಞಾನ ಶ್ರೇಷ್ಠತ್ವನೂ ಉಂಟು. ಹಾಗಾಗಿಯೇನೆ ಪ್ರಧಾನಾಂಗತ್ವವನ್ನ ಇಲ್ಲಿ ವೇದವ್ಯಾಸ ದೇವರು ನಿರೂಪಣೆಯನ್ನ ಮಾಡಿದ್ದಾರೆ. ಅಂತೆಯೇ ನಿರ್ಣಯದಲ್ಲಿ ಆಚಾರ್ಯರು ಅದನ್ನ ಎತ್ತಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಕೂಡ ಒಂದು ನಿದರ್ಶನ ಇದೆ ಅಂತ ಹೇಳಿ, ಇದಕ್ಕೆ ಒಂದು ಸ್ವಲ್ಪ ವ್ಯಾಖ್ಯಾನದ ವಿಶೇಷ ಏನು ಅಂತಂದ್ರೆ ಹೇಳ್ತಾರೆ, ಬರೀ ಭಗವಂತನ ಕೈಂಕರ್ಯದಲ್ಲಿ ಮತ್ತೆ ಬಲದಿಂದ ಸಹಾಯ ಮಾಡಿದರೆ ಅದರಲ್ಲಿ ಫಲ ಸಿಗತ್ತೆ ಅಂತಲ್ಲ. ಭಕ್ತಿಯಿಂದ ಜ್ಞಾನದಿಂದ, ಅಂದ್ರೆ ಸರ್ವೋತ್ತಮತ್ವ ಜ್ಞಾನ ಪುರಸ್ಸರವಾಗಿ ವಿಷ್ಣು ಭಕ್ತಿಯಿಂದ ಬಲ ಕಾರ್ಯದಲ್ಲಿ ಭಾಗವಹಿಸಬೇಕು, ಸೇವೆಯಲ್ಲಿ ಭಾಗವಹಿಸಬೇಕು. ಅಂದ್ರೆ ಇವಾಗ ಒಂದು ವ್ಯತಿರಿಕ್ತ ಸಂದರ್ಭವನ್ನ ಇಲ್ಲಿ ಹೇಳ್ತಾರೆ ವ್ಯಾಖ್ಯಾನದಲ್ಲಿ. ಏನು ಅಂತಂದ್ರೆ ನೋಡಿ, ಸಮುದ್ರವಂಥನ ಅನ್ನೋದು ಭಗವಂತನ ಒಂದು ಕಾರ್ಯಯೋಜನೆ. ಆ ಯೋಜನೆಯಲ್ಲಿ ಆ ಒಂದು ಪ್ರಸಂಗದಲ್ಲಿ ದೇವತೆಗಳಂತೆ ದೈತ್ಯರೂ ಕೂಡ ಏನ್ ಮಾಡಿದ್ರು, ಭಾಗವಹಿಸಿದ್ರು. ಆದರೆ ಅಲ್ಲಿ ದೇವತೆಗಳು ಇದು ಭಗವಂತ ಸರ್ವೋತ್ತಮ, ಅವನ ಸೇವಾ ಭಾಗ್ಯ ಇದು ಅನ್ನೋ ಒಂದು ಬುದ್ಧಿಪೂರ್ವಕವಾಗಿ ಜ್ಞಾನಪೂರ್ವಕವಾಗಿ ಮತ್ತು ಭಗವಂತನಲ್ಲಿ ಭಕ್ತಿ ಅನನ್ಯ ವಿಶ್ವಾಸದಿಂದ ಆ ಬಲ ಕಾರ್ಯ, ಅದು ಮತ್ತೆ ಎಳೆಯೋದಲ್ವಾ, ಅದು ಒಂದು ಬಲ ಕಾರ್ಯ, ಅದರಲ್ಲಿ ದೇವತೆಗಳು ಭಾಗವಹಿಸಿದರು. ಮತ್ತೆ ದೈತ್ಯರು ದ್ವೇಷಪೂರ್ವಕವಾಗಿ ಈಗ ಆಗೋ ತನಕ ಆಗ್ಲಿ, ಆಮೇಲೆ ಅಮೃತ ಬಂದ್ಮೇಲೆ ಇವನ್ನೆಲ್ಲ ಬಲಿ ಹಾಕ್ಬಿಡೋಣ ಅನ್ನೋ ಒಂದು ಬುದ್ಧಿಪೂರ್ವದಿಂದ, ದ್ವೇಷದಿಂದ, ಅವಿಶ್ವಾಸದಿಂದ ಬಲ ಕಾರ್ಯದಲ್ಲಿ ಅವರು ಕೂಡ ಭಾಗವಹಿಸಿದ್ರು ಆ ಯೋಜನೆಯಲ್ಲಿ. ಕೊನೆಗೆ ಅದರ ರಿಸಲ್ಟ್ ಏನಾಯ್ತು ಅಂತಂದ್ರೆ ಅಮೃತ ಬರೀ ದೇವತೆಗಳಿಗೆ ಸಿಕ್ತು. ಇದು ಒಂದು ಎಲ್ಲೂ ಕಾಣದೇ ಇರುವಂತಹ ಒಂದು ರಹಸ್ಯ ಪ್ರಮೇಯ, ಕಾಣಸಿಗದೇ ಇರುವಂತಹ ರಹಸ್ಯ ಪ್ರಮೇಯ. ನಮಗೆ ಅನ್ಸುತ್ತೆ ಭಗವಂತ ಪಕ್ಷಪಾತ ಮಾಡಿದ ಅಲ್ವಾ, ಇಬ್ರು ಕೂಡ ಕಷ್ಟಪಟ್ಟಿದ್ದಾರೆ, ದೇವತೆಗಳು ಮತ್ತು ದೈತ್ಯರು, ಅವರಿಬ್ಬರು ಬೆವರು ಸುರಿಸಿದ್ದಾರೆ. ಆದ್ರೆ ಭಗವಂತ ಮೋಸ ಮಾಡಿ ಬರೀ ದೇವತೆಗಳಿಗೆ ಕೊಟ್ಟ, ದೈತ್ಯರಿಗೆ ಕೊಡ್ಲಿಲ್ಲ ಅಂತ. ಅದು ನಿಜವಾದ ಕಾರಣ ಇದು. ಫಲ ಸಿಗಬೇಕು ಅಂತಂದ್ರೆ ಬರೀ ಸೇವೆ ಮಾಡೋದಲ್ಲ, ಜ್ಞಾನ ಭಕ್ತಿ ಪೂರ್ವಕವಾಗಿ ಸೇವೆಯನ್ನ ಮಾಡಬೇಕು ಅಥವಾ ಅದರಲ್ಲಿ ಭಾಗವಹಿಸಬೇಕು, ಆಗ ಮಾತ್ರ ಸಿಗತ್ತೆ. ಹಾಗಾಗಿಯೇನೆ ದೇವತೆಗಳಿಗೆ ಅಮೃತ ಸಿಕ್ತು. ಮತ್ತೆ ಮೋಕ್ಷ ಅದು ಕೂಡ ಅಷ್ಟೇ. ನಾವು ಏನೇ ಸೇವೆಯನ್ನ ಮಾಡಿದ್ರು ಕೂಡ ನಮ್ದು ದೈಹಿಕ ಶಕ್ತಿ ಇದೆ ಅಥವಾ ಮತ್ತೆ ಧನದ ಶಕ್ತಿ ಇದೆ ಅಂತನ್ನೋದಕ್ಕೆ ನಾವು ದಾನ ಧರ್ಮಗಳಾಗ್ಬೋದು, ಸೇವಾ ಪ್ರದಕ್ಷಿಣೆ ಬಡಿಸೋದು, ಯಾತ್ರೆಗಳೆಲ್ಲ ಮಾಡೋದು, ಅದು ಫಲಪ್ರದ ಆಗೋದಿಲ್ಲ. ಅಲ್ಲಿ ಜ್ಞಾನ ಮತ್ತು ಭಕ್ತಿ ಪೂರ್ವಕವಾಗಿ ಮಾಡಿದರೆ ಮಾತ್ರ ಅದು ಫಲಪ್ರದ ಆಗತ್ತೆ. ಅಮೃತತ್ವ ಅಂದ್ರೆ ಮೋಕ್ಷ, ಆ ಮೋಕ್ಷ ಸಿಗತ್ತೆ ಅಂತ ಈ ಪ್ರಸಂಗದಲ್ಲಿ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾರೆ ಹೆಚ್ಚಿನ ವಿಷಯವನ್ನ. ಇನ್ನ 18ನೆಯ ಶ್ಲೋಕ, ಬಲಂ ನೈಸರ್ಗಿಕಂ ತಚ್ಚೇತ್, ಬಲಂ ನೈಸರ್ಗಿಕಂ ತಚ್ಚೇತ್ ವರಾಸ್ತ್ರಾದೇಸ್ತದನ್ಯತ, ವರಾಸ್ತ್ರಾದೇಸ್ತದನ್ಯತ ಅನ್ಯಾವೇಶ ನಿಮಿತ್ತಂ ಚೇತ್, ಅನ್ಯಾವೇಶ ನಿಮಿತ್ತಂ ಚೇತ್ ಬಲಮನ್ಯಾತ್ಮಕಂ ಹಿ ತತ್, ಬಲಮನ್ಯಾತ್ಮಕಂ ಹಿ ತತ್. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ಆಚಾರ್ಯರು. ಏನು ಅಂತಂದ್ರೆ ನೋಡಿ, ಬರೀ ಬಲ ಇದ್ರೆ ಅಥವಾ
ಅದು ಮಾಪಕ, ಅದು ಮಾನದಂಡ ಅಲ್ಲ. ಅದು ಎಂತಹ ಬಲ ಆಗಿರ್ಬೇಕು ಅಂತಂದ್ರೆ ಸ್ವಾಭಾವಿಕವಾದಂತಹ ಬಲ ಆಗಿರಬೇಕು ಹೊರತು ಬಲಿಷ್ಠ. ಹೌದು, ಹೇಗೆ ಅಂದ್ರೆ ಅಸ್ತ್ರಗಳು ಇದ್ರೆ ಮಾತ್ರ ಅವನು ಬಲಿಷ್ಠ, ಅಸ್ತ್ರದಿಂದ ಅವನು ಬಲಿಷ್ಠ, ಅಥವಾ ಅವನು ವರದಿಂದ ಬಲಿಷ್ಠ. ಈ ರೀತಿಯಾಗಿ ಇದ್ರೆ ಅದು ಕನ್ಸಿಡರೇಷನ್ ಬರೋದಿಲ್ಲ ಅಂತ ಆಚಾರ್ಯ ಹೇಳುತ್ತಾರೆ. ಸ್ವಾಭಾವಿಕವಾದಂತಹ ಬಲ ಬೇಕು ಕ್ಷತ್ರಿಯರಲ್ಲಿ. ಅವರು ಶ್ರೇಷ್ಠರು, ದೇವತೆಗಳಲ್ಲಿ ಶ್ರೇಷ್ಠ. ಅಂದ್ರೆ ಕ್ಷತ್ರಿಯರನ್ನ ಮಾತ್ರ ಹೇಳ್ತೇನೆ, ದೇವತೆಗಳು ಮುಂದೆ ಬರುತ್ತೆ. ಹಾಗಾಗಿ ಕ್ಷತ್ರಿಯರಲ್ಲಿ ಅಂದ್ರೆ ಈ ಮಹಾಭಾರತ ಕಥನ ಪ್ರಸಂಗದಲ್ಲಿ ಕ್ಷತ್ರಿಯ ದೇವತೆಗಳಾಗಿ ಅವತಾರ ಮಾಡಿರ್ತಾರಲ್ಲ, ಹಾಗಾಗಿ ಇಲ್ಲಿ ಯಾರಲ್ಲಿ ಸ್ವಾಭಾವಿಕವಾದಂತಹ ಬಲ ಇದೆ, ಅಧಿಕ ಬಲ ಇದೆ, ಅವರು ಶ್ರೇಷ್ಠವೇ ಹೊರತು ಬಲದಿಂದ, ಆವೇಶದಿಂದ, ಮುಖ್ಯವಾಗಿ ಆವೇಶದಿಂದ, ಅಸ್ತ್ರಗಳಿಂದ ಅಲ್ಲಿ ಬಲ ತಿಳಿದು ಬಂತು ಅಂದ್ರೆ ಅದು ಕನ್ಸಿಡರೇಷನ್ ಬರೋದಿಲ್ಲ. ಅಂದ್ರೆ ಏನರ್ಥ, ಬರೀ ಕೈಯಲ್ಲಿ ಯಾರ ಅನುಗ್ರಹ ಮರ್ಜಿ ಇಲ್ಲದೇನೆ ಎಲ್ಲರನ್ನೂ ಸದೆಬೆಡೆಯುವಂತಹ ಸಾಮರ್ಥ್ಯ ಯಾರಲ್ಲಿದೆಯೋ ಅವರು ಶ್ರೇಷ್ಠರು, ಬಲಿಷ್ಠರು ಅಂತ ಕನ್ಸಿಡರೇಷನ್ಗೆ ಬರುತ್ತೆ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಅಂದ್ರೆ ಏನಿದು, ಇನ್ನೊಂದ್ ಸ್ವಲ್ಪ ವಿಚಾರವನ್ನ ಮಾಡಿದರೆ, ಅಂದ್ರೆ ಕೆಲವರು ಸಾಕಷ್ಟು ಜನ ಇದ್ದಾರೆ ರುದ್ರಾದಿಗಳ ವರದಿಂದ ಬಲಿಷ್ಠರಾದವರು ಇದ್ದಾರೆ. ಮತ್ತೆ ಇನ್ನ ಕೆಲವರು ಪೈಶಾಚಿಕ ವಿದ್ಯೆಯನ್ನ ಕಲಿತು ಬಲಿಷ್ಠರಾದವರಿದ್ದಾರೆ. ಮತ್ತೆ ಇನ್ನ ಕೆಲವರು ಆವೇಶದಿಂದ, ಉದಾಹರಣೆಗೆ ಅರ್ಜುನ, ನಮಗೇನು ಅರ್ಜುನ ಪರಾಕ್ರಮವು ಕೂಡ ಸ್ವಲ್ಪ ಹೆಚ್ಚೇ ಹೇಳಿದೆ ಮಹಾಭಾರತದಲ್ಲಿ. ಅದೇನು ಅಂದ್ರೆ ಸ್ವಾಭಾವಿಕ ಬಲ ಅಲ್ಲ, ಸ್ವಾಭಾವಿಕ ಬಲ ಅಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ನರಾವೇಶ, ಶೇಷದೇವರ ಒಂದು ನರಾವೇಶ ಇದ್ದಿದ್ದರಿಂದ, ಇಂದ್ರಾವತಾರ ನರಾವೇಶ ಇದ್ದಿದ್ದರಿಂದ ಅರ್ಜುನ ಬಹಳ ಬಲಿಷ್ಠ ಅಂತ. ಹಾಗಾಗಿ ಮತ್ತೆ ಅವನ ಸ್ವಾಭಾವಿಕ ಬಲ ಇತ್ತು ಅಂದ್ರೆ ಅದು ಎಂದಿಗೂ ಕೂಡ ಕುಂದೋದಿಲ್ಲ. ಅದು ಒಂದು ನಾವು ಗಮನ ಇಟ್ಕೋಬೇಕು. ಇದೇ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋದಾಗ ಗೋಪಿಕಾ ಸ್ತ್ರೀಯರನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಇವನರೆಲ್ಲ ಬಂದು ಸೋಲಿಸಿ ಹೀನಾಮಾನ ಅವಮಾನ ಮಾಡಿ ಕಳಿಸ್ತಾರೆ. ಹಾಗಾದ್ರೆ ಸ್ವಾಭಾವಿಕ ಬಲ ಅಲ್ಲ ಅಂತನ್ನೋದು ನಮಗೆ ಈ ಒಂದು ಪ್ರಸಂಗದಿಂದ ತಿಳಿದು ಬರುತ್ತೆ. ಹಾಗಾಗಿ ಸ್ವಾಭಾವಿಕವಾದದ್ದೇ ಶ್ರೇಷ್ಠ ಅಂತ ಹೇಳಬೇಕು, ಅದನ್ನ ತಗೋಬೇಕು. ಇಲ್ಲಿ ನಾವು ಕೊನೆಯದಾಗಿ ಒಂದು ವಿಷಯ ಏನು ಅಂತಂದ್ರೆ, ಬಲ ವಿಷಯದಲ್ಲಿ ಅಷ್ಟೇ ಅಲ್ಲ, ಅದು ಜ್ಞಾನ ವಿಷಯದಲ್ಲಿ ಪ್ರಸಕ್ತ. ನಮಗೆ ಬೇಕಾದದ್ದೇನು, ನಮಗೆ ಬಲ ಬ್ರಾಹ್ಮಣರು ಏನಿಲ್ಲ ಬಲ, ಅದು ಆ ಬಲ ಇದ್ದು ನಾವು ಈಗೇನು ಉಪಯೋಗಿಸ್ಲಿಕ್ಕೂ ಬರೋದಿಲ್ಲ. ಆದರೆ ನಮಗೇನ್ ಇದರಿಂದ ಟೇಕವೇ ಅಂತಾರಲ್ಲ, ಅದೇನ್ ನಮಗ್ ಸಿಗತ್ತೆ ಇಲ್ಲಿ ಅಂತಂದ್ರೆ ನೋಡಿ, ಜ್ಞಾನದಲ್ಲಿಯೂ ಕೂಡ ಸ್ವಾಭಾವಿಕತೆ ಅಂತ ಅನ್ನೋದು ಬಹಳ ಮುಖ್ಯ ಅಂತ ಆಗತ್ತೆ. ಯಾರು ಸ್ವಾಭಾವಿಕವಾದಂತಹ ಜ್ಞಾನ, ಶುದ್ಧ ಜ್ಞಾನ ಪಡೆದಿದ್ದಾರೆ ಅವರನ್ನ ಆಶ್ರಯಿಸಬೇಕು ಹೊರತು ಅವರಲ್ಲಿ ಜ್ಞಾನ ಇದೆ, ಒಳ್ಳೊಳ್ಳೆ ಪಾಂಡಿತ್ಯ ಇದ್ರಿ ಅಂತ ಕಂಡ್ಕೊಂಡವ್ರು ಕಾಲಿಡಿಬಾರ್ದು. ಒಂದು ಪ್ರಸಂಗ, ಉಪಷ್ಟಂಭಕವಾಗಿ ಒಂದು ಪ್ರಸಂಗವನ್ನೇ ಹೇಳಿದವ ಪೂಜ್ಯ ಸುಮತಿಯಿಂದ ತೀರ್ಥ ಶ್ರೀಪಾದಂಗಳವರು ಶ್ರೀರಂಗದಲ್ಲಿ ಅವರ ಸನ್ನಿಧಾನ ಇದೆ. ವಿಶೇಷವಾದಂತಹ ರಾಯರ ಪೂರ್ಣಾನುಗ್ರಹಕ್ಕೆ ಪಾತ್ರರು. ಅವರ ಒಂದು ಪ್ರಸಂಗ ಬರುತ್ತೆ. ಏನು ಅಂತಂದ್ರೆ, ಒಬ್ಬ ಸುಭಾನುರಾಯ ಅಂತ ಒಬ್ಬ ಇರ್ತಾನೆ. ತಮಿಳುನಾಡಿನ ಪ್ರದೇಶದಲ್ಲಿ ಸುಭಾನುರಾಯ ಅಂತ ಒಬ್ಬ ಇರ್ತಾನೆ. ಅವನು ಬಹಳ ಶ್ರೀಮಂತ, ಅಂತೆಯೇ ಅವನಿಗೆ ಒಳ್ಳೆ ವ್ಯಾಕರಣಾದಿ ಕಾವ್ಯ ಶಾಸ್ತ್ರದಲ್ಲಿ ಪ್ರಭುತ್ವ ಪಾಂಡಿತ್ಯ ಇತ್ತು. ಆಗ ಸುಮತೀಂದ್ರನ್ನ ಅವನು ವಾಕ್ಯಾರ್ಥಕ್ಕೆ ಕರೀತಾನೆ. ನೀವು ನಮ್ಮೊಟ್ಟಿಗೆ ಬಂದು ನಮ್ಮ ಆತಿಥ್ಯವನ್ನ ಸ್ವೀಕಾರ ಮಾಡಿ ನೀವು ವಾಕ್ಯಾರ್ಥವನ್ನ ಮಾಡಬೇಕು ಅಂತ ಕರೆದಾಗ ಆಗ್ಲಿ ಅಂತ ಹೇಳಿ ಸುಮತೀಂದ್ರ ಶ್ರೀಪಾದಂಗಳವರು ಬರ್ತಾರೆ. ಬಹಳಷ್ಟು ದಿನಗಳ ಕಾಲ ವ್ಯಾಕರಣದಲ್ಲಿ ವಾಕ್ಯಾರ್ಥವನ್ನ ಮಾಡ್ತಾರೆ. ಅವನಿಗೆ ಅರಿವಿಗೆ ಬರುತ್ತೆ, ಇಲ್ಲ ವ್ಯಾಕರಣದಲ್ಲಿ ಇವರನ್ನ ಮಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಕಾಣಾದ ಪಾತಂಜಲ ಅಂತ ಯಾರು ಅಪ್ಪಣ್ಣಾಚಾರ್ಯ ರಾಘವೇಂದ್ರ ಸ್ವಾಮಿಗಳನ್ನ ಸ್ತೋತ್ರ ಮಾಡ್ತಾರೆ. ಅಂತಹ ವ್ಯಾಕರಣ ಪ್ರತಿಮೂರ್ತಿಗಳು ಅಂತಲೇ ಆದಂತಹ ರಾಯರಲ್ಲಿ ಮುಖತಃ ಪ್ರತ್ಯಕ್ಷವಾಗಿ ವ್ಯಾಕರಣ ವಿದ್ಯೆಯನ್ನ ಕಲಿತವರು ಸ್ವತಂತ್ರರು. ಹಾಗಾಗಿ ಅಂತಹವರ ಕೈಯಲ್ಲಿ ನಾವು ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ, ಅಂತವರನ್ನ ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ. ಏನ್ ಮಾಡೋಣ ಅಂತಂದ್ರೆ, ಕಾವ್ಯ ಸನ್ಯಾಸಿಗಳು ಮತ್ತು ಇವರೆಲ್ಲ ಅಷ್ಟು ಬರೀ ವೇದಾಂತಗಳನ್ನ ಶಾಸ್ತ್ರಗಳನ್ನ ಓದಿರ್ತಾರೆ. ಕಾವ್ಯದಲ್ಲಿ ಅವರಿಗೆ ಗತಿ ಇರೋದಿಲ್ಲ, ಅದರ ಜ್ಞಾನ ಇರೋದಿಲ್ಲ. ಅದೆಲ್ಲ ರಸಗಳಿರತ್ತೆ, ಅನೇಕ ರಸಗಳಿರುತ್ತೆ, ಅದು ಇವರಿಗೆ ರುಚಿಸೋದಿಲ್ಲ. ಹಾಗೆ ಅವ್ರು ಕಾವ್ಯ ಎಲ್ಲ ಓದಿರೋದಿಲ್ಲ ಅಂತಿಟ್ಕೊಂಡು ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಸುಭಾನುರಾಯ ಏನ್ ಮಾಡ್ತಾನೆ ಅಂತಂದ್ರೆ, ಸ್ವಾಮಿ ವ್ಯಾಕರಣ ಸಾಕು,
ಕಾವ್ಯದಲ್ಲಿ ಸ್ಪರ್ಧೆಯನ್ನ ಮಾಡೋಣ ಅಂತ ಆಹ್ವಾನವನ್ನ ಕೊಡ್ತಾರೆ. ಅದೇನ್ ಮಾಡ್ಬೇಕು, ಶ್ಲೋಕವನ್ನ ಮಾಡಬೇಕು ಅಂತ ಅಂದ ತಕ್ಷಣ ಸುಮತಿಯಿಂದ ತೀರ್ಥರು ಒಂದು ಶ್ಲೋಕವನ್ನ ಹೇಳ್ತಾರಂತೆ. ಅನಾಸ್ವಾದ್ಯ ಚೌಳಿ ವಿನಾರಾಧ್ಯ ಕಾಳಿ ವಿನಾಮಂತ ತಂತ್ರೈ ಋತೆ ಶಬ್ದ ಚೌರ್ಯಾತ್ ವಿರಿಂಚಿ ಪ್ರಪಂಚೆ ಪ್ರಸಿದ್ಧ ಪ್ರಬಂಧಂ ವಿಧಾತುಂ ಮದನ್ಯ ಕವಿಕ್ಕಃ ಅಂತ. ಪ್ರಪಂಚ ಪ್ರಸಿದ್ಧ ಪ್ರಬಂಧಂ ವಿಧಾತುಂ ವಿರಿಂಚಿ ಪ್ರಪಂಚೆ ಮದನ್ಯ ಕವಿಕ್ಕಃ ಅಂತ ಒಂದು ಶ್ಲೋಕವನ್ನ ಮಾಡಿ ಹೇಳ್ತಾರಂತೆ. ಬರೀ ಶ್ಲೋಕ ಮಾಡಿ ಹೇಳಿದ್ದೇ ತಡ ಆ ಸುಭಾನುರಾಯನಿಗೆ ಧಸಕ್ ಅಂತ ಎದೆ ಹೊಡೆದೋಗತ್ತೆ. ಏನಿನ್ ಬರೀ ನಾನು ಏನೋ ಶಾಸ್ತ್ರ ಪಾರಂಗತರು ಅಂತ ಅನ್ಕೊಂಡಿದ್ದೇವ್ರ ಅಪರೋಕ್ಷ ಜ್ಞಾನಿಗಳಿದ್ದಾರೆ ಅಂತ. ಯಾಕೆ ಅವನಿಗೆ ಅನ್ಸತ್ತೆ ಅಂತಂದ್ರೆ ಆ ವಿದ್ಯೆ ಏನಿದೆ, ಆ ಪಾಂಡಿತ್ಯ ಸುಭಾನ್ ರಾಯ್ ಏನ್ ಪಡೆದಿದ್ದ ಅಂತಂದ್ರೆ ಅವನು ಓದಿ ಮಾಡಿ ಪಡೆದಿದ್ದಲ್ಲ. ಹೇಗೆ ಅವನಿಗೆ ಬಂದಿತ್ತು ಅಂತಂದ್ರೆ ಒಂದು ರಸವಿದ್ಯೆ ಇದೆ. ಏನದು ಅಂತಂದ್ರೆ ಜ್ಯೋತಿಷ್ಮತಿ ತೈಲ ಅಂತ. ಆ ಜ್ಯೋತಿಷ್ಮತಿ ತೈಲವನ್ನ ಅದನ್ನ ಒಂದು ಕ್ರಮ ಉಂಟು. ಏನದು ಕ್ರಮ ಅಂತಂದ್ರೆ ಅದನ್ನ 3 ಜನ ಒಟ್ಟಿಗೆ ಕುಡಿಬೇಕು. ಅದನ್ನ ಇಂತಹ ದಿನದಲ್ಲಿ ಆ ಮೂಲಿಕೆಗಳನ್ನ ತಂದು ಇಂತಹ ಸಮಯದಲ್ಲಿ ಮುಹೂರ್ತದಲ್ಲಿ ಅದನ್ನ ಕುಟ್ಟಿ ಪುಡಿ ಮಾಡಿ ರಸ ಮಾಡಿ ಅದನ್ನ ಸಿದ್ಧಪಡಿಸಿ ಇಂತಹ ವಿಶೇಷ ಸಂದರ್ಭ ಸಮಯದಲ್ಲಿ ಅದನ್ನ ಪಾನ ಮಾಡಬೇಕು. ಅದು ಹೇಗೆ ಅಂದ್ರೆ ಅದೃಷ್ಟ ಜೂಜಿದ್ದಂತೆ ಬಂತು ಇಲ್ಲ ಅಂದ್ರೆ ಇಲ್ಲ. ಏನಾಗುತ್ತೆ 3 ಜನ ಕುಡಿಬೇಕು ಅದನ್ನ. 3 ಜನ ಕುಡಿದಾಗ ಒಬ್ಬ ಹುಚ್ಚ ಆಗ್ತಾನೆ, ಒಬ್ಬ ಸತ್ತು ಹೋಗ್ತಾನೆ, ಒಬ್ಬ ಭಾರಿ ಮೇಧಾವಿ ಆಗ್ತಾನೆ. ಇವನ ಅದೃಷ್ಟಕ್ಕೆ ಏನಾದ್ರೆ ಇವ ಭಾರಿ ಮೇಧಾವಿ ಆದ ಸುಭಾನುರಾಯ. ಇಷ್ಟೆಲ್ಲ ಪಾಂಡಿತ್ಯ ಏನ್ ಬಂದಿತ್ತು ಅಂದ್ರೆ ಚೌಳಿ ಅಂತಂದ್ರೆ ಅದು ಜ್ಯೋತಿಷ್ಮತಿ ತೈಲ, ಆ ಬೇರು ರಸಗಳಿಂದ ಬಂದಂತಹ ವಿದ್ಯೆ. ಮತ್ತೆ ವಿನಾರಾಧ್ಯ ಕಾಳಿ ಅಂತ ಅಂದ್ರೆ ಆ ಕ್ಷುದ್ರ ದೇವತೆಗಳನ್ನಂದ್ರೆ ಕಾಳಿ ಎನ್ನುವುದು ಲಕ್ಷ್ಮಿ ಅವತಾರವೇ, ಆದ್ರೆ ಅದು ಉಪಾಸನೆ ಅನ್ನೋದು ಏನಿದೆ ಅದು ಕ್ಷುದ್ರ ರೀತಿಯಲ್ಲಿ ಉಪಾಸನೆ, ಕ್ಷುದ್ರ ರೀತಿಯಲ್ಲಿ ತುಷ್ಟಿಯನ್ನಗೊಳಿಸಿ ದೇವತೆಯನ್ನ ಆ ರೀತಿಯಾಗಿ ವಿದ್ಯೆಯನ್ನ ಪಡೆದಿರಬಾರದು ಅಂತ ನಾನು ಪಡೆದಿಲ್ಲ ಅಂತ ಹೇಳುವಂಥದ್ದು. ಈ ರೀತಿಯಾಗಿ ವಿನಾಮಂತ ತಂತ್ರಿ ಮತ್ತು ವಿನಾ ಶಬ್ದ ಚೌರ್ಯಾತ್. ಕೆಲವರು ಏನ್ ಮಾಡಿರ್ತಾರೆ, ಒಳ್ಳೊಳ್ಳೆ ಕೃತಿಗಳನ್ನ ಹೇಗ್ ಮಾಡಿರ್ತಾರೆ ಅಂದ್ರೆ ಅಲ್ಲೊಂದಿಷ್ಟು ಕದ್ದೆ ಇಲ್ಲೊಂದಿಷ್ಟು ಕದ್ದೆ 4 ಕಡೆ ಕದ್ದು 4 ಪಾದವನ್ನ ಮಾಡಿ ಒಂದು ಶ್ಲೋಕ ಮಾಡ್ತಾರೆ. ಆ ರೀತಿಯಾಗೂ ಅಲ್ಲ. ಏನು ಸ್ವಾಭಾವಿಕವಾಗಿ ಭಗವಂತನ ಮುಖ್ಯ ಪ್ರಾಣನ ಗುರುಗಳ ಅನುಗ್ರಹದಿಂದ ಸ್ವಾಭಾವಿಕವಾಗಿ ಯಾವುದು ಮಾಡದೆ ನನ್ನಂತಹ ಪ್ರಬಂಧವನ್ನ ರಚಿಸುವಂತಹ ಸಾಮರ್ಥ್ಯ ಇನ್ನೊಬ್ರು ನನ್ನ ಮುಂದೆ ಇಲ್ಲ, ನಾನೊಬ್ಬನೇ ಸಾಕು, ಅಷ್ಟು ಇದೆ ನನ್ನಲ್ಲಿ ವಿದ್ಯೆ ಅಂತ ಅನ್ನೋದನ್ನ ಸುಮತೀಂದ್ರ ತೀರ್ಥ ಶ್ರೀಪಾದ ತಿಳಿಸಿಕೊಡುತ್ತಾರೆ. ಮುಖ್ಯವಾಗಿ ನಮ್ಮ ವಾದಿರಾಜ ಗುರು ಸಾರ್ವಭೌಮರ ರುಕ್ಮಿಣೀಶ ವಿಜಯ ಯಾಕದು ಅಂತಂದ್ರೆ ಈ ರೀತಿಯಾಗಿ ಅಯಮೀಯ ಸುಮತಿಂ ವಾಯುದೇವೋ ವಿದದ್ಯಾತ್ ಅಂತ ಅವ್ರು ಹೇಳ್ತಾರೆ. ಹೇಗ್ ಬಂತಿದು ನಮಗೆ ವಿದ್ಯೆ ಅಥವಾ ನಾವು ಮಾಡಿದಂತಹ ಗ್ರಂಥಗಳು ಪ್ರಾಮಾಣಿಕ ಯಾಕೆ ಅಂದ್ರೆ ವಾಯುದೇವರ ಅನುಗ್ರಹ ಮಾಡಿಕೊಟ್ಟಂತಹ ಒಂದು ವಿದ್ಯೆ ನಮಗೆ ಅಂತ ಹೇಳಿ ಉಪಾಸನೆ ವಾಯುಸ್ಥಿತಿಯ ಪುನಶ್ಚರಣೆಯಿಂದ ವಾಯುದೇವರ ಉಪಾಸನೆಯಿಂದ ಬಂದಂತಹ ವಿದ್ಯೆ ಅದೆಲ್ಲ ಸಾತ್ವಿಕವಾದದ್ದು. ಆದ್ರಿಂದ ನೀವು ನಮ್ಮ ವಾಕ್ಯದಲ್ಲಿ ಶಂಕಿಸಬೇಡಿ ಅಂತ ಹೇಳ್ತಾರೆ. ಅಂತಹವರು ರಚನೆ ಮಾಡಿದ್ದು ರುಕ್ಮಿಣೀಶ ವಿಜಯಶ್ರೇಷ್ಠ. ಅದರಲ್ಲಿ ಕಾವ್ಯ ಗುಣಗಳೆಲ್ಲ ಸಂಪದ್ಭರಿತವಾಗಿದೆ ಅನ್ನೋದು ಒಂದಾದ್ರೆ ಇವೆಲ್ಲ ಸಾತ್ವಿಕ ಶುದ್ಧ ಸಾತ್ವಿಕವಾಗಿ ಬಂದದ್ದೇ ಹೊರತು. ಹಾಗಾಗಿ ಇವೆಲ್ಲ ಯಾಕೆ ಸ್ವಲ್ಪ ನಾವು ಬಿಟ್ಟು ನಮ್ಮ ಕಾರ್ಯಗಳನ್ನೇ ಅಧ್ಯಯನ ಮಾಡಬೇಕು, ನಮ್ಮ ಗುರುಗಳನ್ನೇ ನಮ್ಮವರನ್ನೇ ಯಾಕೆ ಹಿಡಿಬೇಕು ಅಂತಂದ್ರೆ ಈ ಒಂದು ಆಚಾರ್ಯ ಕೊಟ್ಟಂತ ಸ್ವಾಭಾವಿಕ. ಯಾವ್ದು ಸ್ವಾಭಾವಿಕ? ಹರಿ ಮತ್ತು ವಾಯುದೇವರು ಇವರು ಗುರುಗಳ ಅನುಗ್ರಹದಿಂದ ಬಂದದ್ದೇ ಸ್ವಾಭಾವಿಕ. ಹಾಗಾಗಿ ಬಲದಲ್ಲಾಯ್ತು ವಿದ್ಯೆಯಲ್ಲಾಯ್ತು ಸ್ವಾಭಾವಿಕವಾದದ್ದೇ ಉತ್ತಮ ಅಂತ ನಾವು ಇಲ್ಲಿ ನಮ್ಮ ಟೇಕವೇ ಇವತ್ತಿನ ಟೇಕವೇ ಆಚಾರ್ಯ ಕೊಡ್ತಾರಂಥದ್ದು ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಮುಗಿಸೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣ ವಸ್ತು.